ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ BSc ನರ್ಸಿಂಗ್ ಸೀಟ್ ಒಂದು ಆಪ್ಷನ್ ಇಂಟರ್ವ್ಯೂ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮೂಕ್ ರಿಸಲ್ಟ್ ಬಂದಿದೆ. ಸರ್, ನಾನು 100 ಕಾಲೇಜ್ ಆ್ಯಡ್ ಮಾಡಿದ್ದೀನಿ, 200 ಕಾಲೇಜುಗಳನ್ನು ಆ್ಯಡ್ ಮಾಡಿದ್ದೀನಿ, ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋರು ಈ ಮುಂದೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸಿಂಪಲಾಗಿ ಏನಿಲ್ಲ, ಇದು ಫೈನಲ್ ರಿಸಲ್ಟ್ ಅಲ್ಲ. ಮೊದಲೇ ಮಾತು. ಎರಡರಿಂದ ಏನಂತಂದರೆ, ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ, ಅಂದರೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಮತ್ತು ನೀವು ಕಾಲೇಜ್ಗಳನ್ನು ಸೇರಿಸಬೇಕಾಗತ್ತೆ. ಅದ್ರ ಜೊತೆಗೆ ಈಗಾಗಲೇ ನೀವು ಏನೋ ಒಂದು ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಆ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ ಸೀಟುಗಳು ಇದ್ದಾವೆ ಇಲ್ಲೋ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳ್ರಿ. ಫಾರ್ ಎಕ್ಸಾಂಪಲ್, ಒಂದಷ್ಟು ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ 0 ಅಂತ ಇರುತ್ತೆ, ಆದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತೀರಿ. ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಬೇರೆ ಕಾಲೇಜನ್ನು ಸೇರಿಸ್ರಿ. ಇದನ್ನು ನೀವು ಮಾಡಲೇಬೇಕು. ಇದನ್ನು ಮಾಡಲಿಲ್ಲಪ್ಪ ಅಂತಂದರೆ ಯಾವುದು 0 ಇರುವಂಥ ಕಾಲೇಜುಗಳು ಮತ್ತು ಕಂಟಿನ್ಯೂ ಆಗಿಬಿಡ್ತವೆ. ಒಂದು 50 0 ಅಂತಿದ್ದರೆ 50 ಕಾಲೇಜ್ ವೇಸ್ಟು ಆಪ್ಷನ್ ಎಂಟ್ರಿ ಮಾಡಿದ್ದು. ಸೊ ಆ ಆಪ್ಷನ್ ಎಂಟ್ರಿ ವೇಸ್ಟ್ ಮಾಡಬಾರ್ದಪ್ಪ ಅಂತಂದರೆ ಆ ಜಾಗದಲ್ಲಿ 0 ಇರುವಂಥ ಜಾಗದಲ್ಲಿ, ಅಂದರೆ ನಿಮ್ಮ ಕಾಸ್ಟ್ ಒಳಗಡೆ 0 ಇರುವಂಥ ಜಾಗದಲ್ಲಿ ಅಲ್ಲೇನು ಮಾಡಬೇಕಂತಂದರೆ, ಯಾವ ಕಾಲೇಜಲ್ಲಿ ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟುಗಳಿದಾವೆ ಅನ್ನೋದನ್ನು ನೋಡಿಕೊಂಡು ಆ ಜಾಗದಲ್ಲಿ ನೀವೇನು ಮಾಡಬೇಕು, ಆ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕು, ಸೇರಿಸಬೇಕಾಗತ್ತೆ. ಅಂದರೆ ನಿಮಗೇನಾಗ್ಬೋದು, ಮುಂದೆ ಬರುವಂಥ 20ನೇ ತಾರೀಕು 21ನೇ ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ಇದೆ. ಆ ರಿಸಲ್ಟ್ ಒಳಗಡೆ ನಿಮಗೆ ಏನಾದರೂ ಕಾಲೇಜ್ ಫಸ್ಟ್ ರೌಂಡಲ್ಲಿ ಹತ್ತಬಹುದು, ನೆನಪಿಟ್ಟುಕೊಳ್ಳಿ. ಇಲ್ಲಪ್ಪ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ. ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಮಾಡಿ, ರೀಅರೇಂಜ್ಮೆಂಟ್ ಮಾಡಿ, ಯಾವ ಕಾಲೇಜಲ್ಲಿ ನಿಮ್ಮ ಕಾಸ್ಟಲ್ಲಿ ಸೀಟ್ ಇಲ್ಲ ಅದನ್ನು ತೆಗೆದು ಹಾಕಿ, ಯಾವ ಕಾಲೇಜಲ್ಲಿ ಸೀಟ್ ಇದೆ ಅದನ್ನು ಸೇರಿಸಿ.